ಮಂಡ್ಯ ಟಿಕೆಟ್ ನಂಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ಬಿಜೆಪಿ ಹೈಕಮಾಂಡ್ ಹತ್ರ ವರಿಷ್ಠರ ಹತ್ರ ಎಲ್ಲ ಎರಡೆರಡು ಬಾರಿ ಹೋಗಿ ಮಾತುಕತೆ ನಡೆಸಿದ್ರು. ಈಗ ಫೈನಲಿ ಮಂಡ್ಯ ಮೈತ್ರಿ ಟಿಕೆಟ್ JDSಗೆ ಅಂತ ಆಗಿದೆ. ಯಾಕೆ ಸುಮಲತಾ ಅವರಿಗೆ ಟಿಕೆಟ್ ತಪ್ಪಿತು ಅಂತ ಅನ್ಸುತ್ತೆ ಅಂತ? ಬಹುಶಃ ನಾವು ಬೇಸರದ ಬೆಂಬಲವನ್ನು ಕೊಟ್ಟಂಥ ಸಂದರ್ಭದಲ್ಲಿ JDS ಇನ್ನೂ ಕೂಡ NDA ಮೈತ್ರಿಯಲ್ಲಿ ಭಾಗವಹಿಸಿರಲಿಲ್ಲ. ನಮಗೆಲ್ಲರೂ ಒಂದು ಆಶಾಭಾವನೆ ಇತ್ತು, BJPಯವರು ಈ ಸಲ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಅನ್ನೋದೊಂದು ನಮಗೆಲ್ಲರಿಗೂ ಕೂಡ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ BJPಯನ್ನು ಕಟ್ಟಬೇಕಾದ್ರೆ ಇಂಥ ಒಂದು ನಿರ್ಧಾರಗಳನ್ನ ತಗೊಳ್ತಾರೆ ಅಂತ ಒಂದು ಆಶಾಭಾವನೆ ಇತ್ತು. ಭಾರತೀಯ ಜನತಾ ಪಕ್ಷದವರು ಯಾಕೆ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮಗಂತೂ ಗೊತ್ತಿಲ್ಲ. ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ವಿಧಾನಸಭಾ ಅಭ್ಯರ್ಥಿಗಳು ಕೂಡ ಭಾಳ ಯೋಚನೆಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಎಲ್ಲರೂ ಕೂಡ ಉತ್ಸುಕತೆಯಲ್ಲಿ ಇದ್ದರು. ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಓಟನ್ನು ಹಾಕಲಿಕ್ಕೆ ಇಡೀ ಮಂಡ್ಯ ಜಿಲ್ಲೆಯ ಜನ ಎಲ್ಲರೂ ಕೂಡ ಕಾತರವಾಗಿದ್ದರು. ಈಗ ನಮಗೆಲ್ರಿಗೂ ಕೂಡ JDS ಬಿಟ್ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನೋವು ತಂದಿದೆ. ನಾವು ಸುಮಲತಾ ಅಂಬರೀಷ್ ಅವ್ರನ್ನ ಒತ್ತಾಯ ಮಾಡ್ತೇವೆ, ನೀವು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಇರಬೇಕು, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತೇಳಿ ನನ್ನೊಬ್ಬಂದೇ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯ ಜನ ಮತದಾರರು ಕೂಡ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟಿದೆ. ಆ ಸಾಧನೆಗಳನ್ನ ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗೋಣ. ಖಂಡಿತ ಈ ಸಲ ಮಂಡ್ಯ ಜಿಲ್ಲೆಯ ಜನ ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ಆಶಾಭಾವನೆ ಇದೆ. ಅದನ್ನು ನಾವು ಒತ್ತಾಯಪೂರ್ವಕವಾಗಿ ನಾವು ಸುಮಲತಾ ಅಂಬರೀಷ್ ಅವರಿಗೆ ಒತ್ತಾಯವನ್ನು ಮಾಡ್ತೇವೆ. ಫೈನಲಿ ಇವತ್ತು ಯಾವಾಗ ಸಭೆಯನ್ನು ಮಾಡ್ತೀರಿ, ಜನರ ಅಭಿಪ್ರಾಯವನ್ನು ಯಾವಾಗ ಸಂಗ್ರಹ ಮಾಡ್ತೀರಿ? ಪಕ್ಷೇತರವಾಗಿ ಅವ್ರು ಸ್ಪರ್ಧೆ ಮಾಡುವಂಥದ್ದು ಕನ್ಫರ್ಮ್? ಫೈನಲಿ ಒಂದು ವರ್ಡಲ್ಲಿ ಹೇಳುವಂಥದ್ದು ಇಲ್ಲ. ನಿನ್ನೆ ಕೂಡ ನಾವು ದೂರವಾಣಿ ಮುಖಾಂತರ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರನ್ನ ಸಂಪರ್ಕಿಸಿದಾಗ ಅವರು ತುಂಬ ಕಾನ್ಫಿಡೆನ್ಸ್ ಆಗಿದ್ದರು. ಇಲ್ಲ, ಈ ಸಲ ಭಾರತೀಯ ಜನತಾ ಪಕ್ಷದವರು ನನಗೆ ಖಂಡಿತ ಕೊಟ್ಟೇ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾನು ಅಮಿತ್ ಶಾ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ, ನಡ್ಡಾ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ನಮಗೆಲ್ರಿಗೂ ಕೂಡ ತುಂಬ ಹೋಪ್ ಆಗಿ ಹೇಳಿದ್ದಾರೆ, ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ. ಅವರು ನಿನ್ನೆ ರಾತ್ರಿವರೆಗೂ ಕೂಡ ಅದನ್ನೇ ಮಾತಾಡ್ತಾ ಇದ್ವಿ. ಸೊ ನಮಗೂ ಎಲ್ಲೋ ಅವರು ಕೊಡ್ತಾರೆ ಅನ್ನೋ ಆಶಾಭಾವನೆ ಇತ್ತು. ಈಗ ಕೊಟ್ಟಿಲ್ಲ. ಮುಂದಿನ ನಿರ್ಧಾರಗಳನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಮಂಡ್ಯ ಜಿಲ್ಲೆಯ ರಾಜಕಾರಣ ಅಂಬರೀಷ್ ಅಣ್ಣ ಒಂದು ಭಾಗ. ಮಂಡ್ಯ ಜಿಲ್ಲೆ ಅಂದರೆ ಅಂಬರೀಷ್ ಅಣ್ಣವರ ಕೊಡುಗೆ ಇರತಕ್ಕಂಥದ್ದು, ಮತ್ತು ಹಾಗೆಯೇ ಸುಮಲತಾ ಅಂಬರೀಷ್ ಅವರ ಕೊಡುಗೆ ಇರತಕ್ಕಂಥದ್ದು. ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂಬರೀಷ್ ಅಭಿಮಾನಿಗಳಿಗೆ ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳಿಗೆ ಭಾಳ ನಿರಾಸೆ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಇವರು ಒಂದು ನಿರ್ಧಾರವನ್ನು ತಗೋಬೇಕು ಅಂತೇಳಿ ನಾವೆಲ್ಲ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ ಮತ್ತು KR ನಗರ ಒಂದು ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರಗಳನ್ನ ಇನ್ನೊಂದು 2-3 ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ಖಂಡಿತ ತಗೊಳ್ತೀವಿ. ಆ ನಿರ್ಧಾರವನ್ನು ನಮ್ಮ ಸುಮಲತಾ ಅಂಬರೀಷ್ ಅವ್ರನ್ನ ಮಂಡ್ಯಕ್ಕೆ ಬರೋಕ್ಕೆ ಹೇಳಿ ಅವ್ರ ಮುಖಾಂತರನೇ ಪ್ರಕಟವನ್ನು ಮಾಡಿಸ್ತೀವಿ. ಆ ನಿಟ್ಟಿನಲ್ಲಿ ನಮಗೆಲ್ರಿಗೂ ಕೂಡ ನಂಬಿಕೆ ಇದೆ. ನಮ್ಮ ಸುಮಲತಾ ಅಂಬರೀಷ್ ಅವರು ಅಂಬರೀಷ್ ಅಭಿಮಾನಿಗಳನ್ನ ಮತ್ತು ಅವರ ಅಭಿಮಾನಿಗಳನ್ನ ಕೈ ಬಿಡಲ್ಲ ಅಂತ ನಮಗೆ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕೂಡ ನಾವು ಕಾರ್ಯಪ್ರವೃತ್ತ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಕೂಡ ಸುಮಲತಾ ಅವರ ಆಪ್ತ ಶಶಿಕುಮಾರ್ ಅವರ ಮಾತು. ಪಕ್ಷೇತರವಾಗಿ ಆದರೂ ಕೂಡ ಸುಮಲತಾ ಅವರು ಸ್ಪರ್ಧೆ ಮಾಡಲೇಬೇಕು. ನಾವು ಕೂಡ ಒಂದು 2-3 ದಿನಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮಾಡಿ ಚರ್ಚೆಯನ್ನು ಕೂಡ ಮಾಡ್ತೇವೆ. ಸಂಸದೆ ಸುಮಲತಾ ಅವರು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾತುಗಳನ್ನ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.